ಎಲ್ಲ ಬಿಚ್ಚಿದೆ. ಲೇತಿ ಕಳಿಸ್ಬೇಕೆಲ್ಲ ಓಪನ್ ಮಾಡ್ತಾಯಿದ್ದೀನಿ. ಹೆಡ್ಡೆಲ್ಲ ಓಪನ್ ಮಾಡ್ತಾಯಿದ್ದೀನಿ. ಪ್ಯಾಕಿಂಗ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಕ್ಲೀನ್ ಮಾಡ್ಕೊಬೇಕು, ವಾಶ್ ಮಾಡ್ಕೋಬೇಕು. ನೋಡಿ ಹೆಡ್ಡು ಲೇತಿ ಕಳಿಸ್ಬೇಕು, ಬೋರು ಲೇತಿ ಕಳಿಸ್ಬೇಕು. ಇದು ಬೋರು, ಇದು ಹೆಡ್ಡು. ಇದೇ ಥರ ಮಾಹಿತಿಗಾಗಿ ನಮ್ಮ ವರ್ಕ್ಶಾಪಿಗೆ ವಿಸಿಟ್ ಮಾಡಿ. 2006ನೇ ಮಾಡಲು ಶೈನ್ ನೋಡಿ, ಬಿಚ್ಚೇ ಇಲ್ಲ. ಏರ್ ಫಿಲ್ಟ್ರ್ ಏನಾಗಿತ್ತು ಗೊತ್ತಿಲ್ಲ. ಗಾಡಿನೇ ಇಷ್ಟೊಂಥರ ಗಲೀಜಾಗೈತೆ ಅಂದರೆ ಏರ್ ಫಿಲ್ಟ್ರ್ ಯಾವ ಥರ ಇರ್ಬೋದು. ಹೊಂಡಾ ಶೈನ್ ಹಚ್ಬೇಕಾರೆ ನಮ್ಮ ಅಣ್ಣ ತಮ್ಮದಿರು ಡಾವಲ್ಲೇ ಹಾಕಿಲ್ಲ, ಒಂದೇ ಒಂದು ಡಾವಲ್ ಹಾಕಿದ್ದಾರೆ. ಏನೋ ಮಿಸ್ ಆಗೈತೋ ಏನೋ ಗೊತ್ತಿಲ್ಲ ನನಗಂತೂ. ದಯವಿಟ್ಟು ಈ ಥರ ಮಾಡಿಬಿಡಿ. ಡಬಲ್ ಪಿನ್ನು ಮಾತ್ರ ಮಿಸ್ ಮಾಡದೆ ಹಾಕಿ. ಬೋರು ಕೊಂಡಿಸ್ಬೇಕಾರೆ ಆಯಿಲಿಂಗ್ ಮಾಡ್ಕೋಬೇಕು. ರಿಂಗ್ಸಿಗೆ ಆಯಿಲಿಂಗ್ ಮಾಡ್ಕೊಂಡ್ರೆ ಬೋರು ಫ್ರೀನೆಸ್ ಆಗಿ ಕೂತ್ಕೊಳುತ್ತೆ. ಕ್ಯಾಮ್ಚೆನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದು ಪ್ಯಾಡು ತೆಗಿಬೇಕಾದ್ರೆ ಫಿಟ್ ಮಾಡಿಬಿಡ್ಬೋದು. ತೆಗಿಬೇಕಾದ್ರೆ ಕಟ್ಟಾಯಿತು ಅಂದರೆ ಇದನ್ನು ತೆಗಿಬೇಕಾದ್ರೆ ಕಟ್ಟಾಯಿತು ಅಂದರೆ ಹೆಡ್ಡೆಲ್ಲ ತಿರ್ಗಾ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಪ್ಯಾಕಿಂಗ್ ಎಲ್ಲ ವೇಸ್ಟ್ ಆಗುತ್ತೆ. ದಯವಿಟ್ಟು ಫಿಟ್ ಮಾಡೋಕ್ಕಿಂತ ಮುಂಚೆನೇ ಕ್ಯಾಮ್ಚೆನ್ ಹಾಕ್ಕೊಂಡು. ಹೀರೋ ಹೊಂಡದಲ್ಲಿ ಏನು ಪ್ಯಾಡ್ ಏನು ಬರೋಲ್ಲ, ರೋಲರ್ ಬರುತ್ತೆ, ನೋ ಪ್ರಾಬ್ಲಮ್. ಹೊಂಡದಲ್ಲಿ ಮಾತ್ರ ಪ್ಯಾಡ್ ಬರುತ್ತೆ. ದಯವಿಟ್ಟು ಫಿಟ್ ಮಾಡ್ಬೇಕಾದ್ರೆ ಪ್ಯಾಡ್ನ ಹಾಕೋದ್ಕಿಂತ ಮುಂಚೆ ಕ್ಯಾಮ್ಚೆನ್ ಹಾಕ್ಕೊಳ್ಳಿ. ಕ್ಯಾಮ್ಚೆನ್ ಹಾಕೊಳ್ಳಿ, ಆಮೇಲೆ ಪ್ಯಾಡ್ ಕುಣಿಸಿ. ಈ ಪ್ಯಾಡ್ ಐತಲ್ಲ, ಇಲ್ಲಿ ಕುಂಡಿಸ್ಬೇಕಾದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಬೋರ್ ಪ್ಯಾಕಿಂಗು 2 ಆಲ್ವಲ್ ಬರುತ್ತೆ, 2 ಬೋರ್, 1 ಬೋರ್ ಪ್ಯಾಕಿಂಗು 2 ಆವಲ್ ಹಾಕಿದ್ದೀನಿ. ನೋಡಿ ಪಿಶಿನು ಈ ಥರ ಇರುತ್ತೆ. ಈ ಥರ ಪಿಶಿನ್ ಇರುತ್ತೆ ನೋಡಿ. ಹಳೆ ಪಿಶಿನು ಯಾವ ರೀತಿ ಸೀಸಾಗಿದೆ ನೋಡಿ. ಇದು ಹೊಸ ಪಿಶಿನ್, ಉಷಾ ಕಂಪ್ನಿದು ಹಾಕಿದ್ದೀನಿ. ಒರಿಜಿನಲ್ ಉಷಾ ಅಂದರೆ ಉಷಾ ಇನ್ಸ್ಟಾಲ್ ಮಾಡಿದ್ದೀನಿ. ಇದರಲ್ಲಿ ಪಿಶಿನ್ ಲಾಕ್ ಇರುತ್ತಲ್ಲ, ಸಿಕ್ಕಾಪಟ್ಟೆ ಹಾರ್ಡ್ ಬರುತ್ತೆ. ಈ ಪಿಶಿನ್ ಲಾಕ್ ಇದೆಯಲ್ಲ, ಈ ಬೆಳ್ಳಿಗೆ ತೋರಿಸ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಹಾರ್ಡ್ ಬರೋದ್ರಿಂದ ನಾವು ಕುಂಡಿಸ್ಬೇಕಾದ್ರೆ ಪಿಶಿನ್ ಲಾಕ್ನ ಈ ಥರ ವೇಸ್ಟ್ ಇಟ್ಕೊಂಡಿದ್ರು, ಈ ಥರ ಲಾಕ್ ಕುಂಡಿಸ್ಬೇಕಾದ್ರೆ ವೇಸ್ಟ್ ಇಟ್ಕೊಂಡಿದ್ರು ಎಗ್ರು ಬರುತ್ತೆ. ಹಾರ್ಡ್ನೆಸ್ಸು ಜಾಸ್ತಿ ಬರುತ್ತೆ ಈ ಪಿಶಿನ್ ಲಾಕು. ಹೋಂಡಾ ಶೈನು, ಸೂಪರ್ ಸ್ಪ್ಲೆಂಡ್ರು, ಗ್ಲಾಮರು ಇವೆಲ್ಲ ಒಂದೇ ಪಿಶಿನ್ ಲಾಕ್ಗಳು. ಸಿಕ್ಕಾಪಟ್ಟೆ ಹಾರ್ಡ್ನೆಸ್ ಬರುತ್ತೆ. ಸ್ಪ್ಲೆಂಡ್ರ್ ಥರ ಅಲ್ಲ. ನೋಡಿ ಬೋರ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಬೋರ್ ಇನ್ಸ್ಟಾಲ್ ಮಾಡಿದ್ಮೇಲೆ ನೋಡಿ ಪಿಶಿನ್ನು ಈ ಥರ ರೊಟೇಟ್ ಮಾಡಿ ನೋಡ್ಕೋಬೇಕು. ಏನಕ್ಕೆ ಅಂದರೆ ರಿಂಗ್ಸು ಕುಂಡಿಸ್ಬೇಕಾದ್ರೆ ಕ್ರಾಸ್ ಆಗಿದ್ರು ಬೋರು ಟೈಟ್ ಆಗಿಬಿಡುತ್ತೆ, ಸೀಸಾಗೋ ಚಾನ್ಸಸ್ ಇರುತ್ತೆ. ಫಿಟ್ ಮಾಡಿದ್ಮೇಲೆ ಹಿಂಗೆ ಒಂದ್ಸಲಿ ರೊಟೇಟ್ ಮಾಡಿ ನೋಡ್ತೀವಿ. ನೋಡಿ ರೊಟೇಟ್ ಮಾಡ್ತಾಯಿದ್ದೀನಿ. ಈ ಥರ ರೊಟೇಟ್ ಮಾಡಿ ನೋಡ್ಕೊಬಿಡಿ. ರೊಟೇಟ್ ಮಾಡಿ ನೋಡ್ಕೊಂಡಾಗ ರಿಂಗ್ಸ್ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿದ್ದರೆ ಪಿಶಿನ್ನು ಕರೆಕ್ಟಾಗಿ ಆಕ್ಷನ್ ಆಗುತ್ತೆ. ಪಿಶಿನ್ನು ಕುಂಡಿಸ್ಬೇಕಾದ್ರೆ TDCಲೇ ಇಕ್ಕೋಬೇಕು. TDCಲೇ ಇಕ್ಕೊಂಡು ಟಾಪಲ್ಲಿ ಇಕ್ಕೋಬೇಕು. TDC ಡಿಫ್ರೆನ್ಸ್. ಬೋರು ಎಲ್ಲ ರೆಡಿಯಾಗಿ ಬಂದಿದೆ ನೋಡಿ. ಒರಿಜಿನಲ್ ಕ್ಯಾಮ್ಚೆನ್ ಹಾಕ್ತಾಯಿದ್ದೀನಿ ನೋಡಿ. ಹೆಡ್ಡೆಲ್ಲ ರೆಡಿಯಾಗಿದೆ. ಹೊಂಡಾ ಶೈನು ತೋರಿಸಿದ್ನಲ್ಲ, ಆಗಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅದೇ ಗಾಡಿ ಇದು. ನೋಡ್ಕೊಳ್ಳಿ, ಸೆಲ್ಫಲ್ಲ ಇದು, ವಿತೌಟ್ ಶೆಲ್ಫು, ಓಲ್ಡ್ ಮಾಡಲ್ ನೋಡಿ. ಬೋರ್ನ ರೆಡಿ ಮಾಡಿಸಿದ್ದೀನಿ. ಉಷಾದು ಒರಿಜಿನಲ್ ಪಿಶಿನ್ ಹಾಕಿರೋದು. ಉಷಾ ಪಿಶಿನ್ ಹಾಕೈತೆ ನೋಡಿ. ಬೋರು ಯಾವ ಥರ ಫಿನಿಶಿಂಗ್ ಇದೆ. ಇನ್ನು ಪಿಶಿನ್ ರಿಮೂವ್ ಮಾಡಿಲ್ಲ, ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿ. ಐಟಮ್ ಎಲ್ಲ ಹೋಂಡಾ ಒರಿಜಿನಲ್ಲೇ. ಕ್ಯಾಮ್ಚೆನ್ ಹಾಕ್ತಾಯಿದ್ದೀನಿ. ಪ್ಯಾಡ್ ಎಲ್ಲ ಹೊಸದು ನೋಡಿ. ಹಳೆ ಕ್ಯಾಮ್ಚೆನ್ ಇಲ್ಲೇ ಇದೆ. ಹಾಕ್ತಾಯಿದ್ದೀನಿ. ಫಿಟ್ ಮಾಡಿ ಸ್ಕಿಪ್ ಮಾಡದೆ ನೋಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್. ಗ್ಯಾಸ್ಕೆಟ್ನ ಹಾಕಿ ಫಿಟ್ ಮಾಡಿ, ಮೋಲ್ಡ್ ಮಾಡಿ, ಟೈಮಿಂಗ್ ಕುಣಿಸಿ ತೋರಿಸ್ತೀನಿ ನೋಡಿ. ಹೆಡ್ ಗ್ಯಾಸ್ಕೆಟ್ ಎಲ್ಲ ಹಾಕಿದ್ದೀನಿ. ಹೆಡ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ನೋಡಿ. ಕ್ಯಾಮ್ಚೆನ್ ಈ ಥರ ಹಿಡ್ಕೊಬೇಕು. ಹಿಡ್ಕೊಳ್ಳಿಲ್ಲ ಉದುರೋಗುತ್ತೆ ನೋಡಿ. ಹೆಡ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಹೆಡ್ ಕ್ಯಾಪ್ ಹಾಕಿ, ಬೋಲ್ಟ್ ಹಾಕಿ, ಸ್ಟಡ್ ಹಾಕಿ ಫಿಟ್ ಮಾಡಿ ಟೈಮಿಂಗಿಗೆ ತೋರಿಸ್ತೀನಿ. 10 ಗಂಟೆ ಆಗೋಗಿದೆ.
ನೈಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕಸ್ಟಮರ್ಗೆ ಅರ್ಜೆಂಟ್ ಇತ್ತು, ಡೆಲಿವರಿ ಕೊಡಬೇಕಾಯ್ತು ಮಾರ್ನಿಂಗು, ಅದಕ್ಕೆ ನೈಟೇ ಕೆಲಸ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಆಗಿದೆ. ಸೌಂಡ್ ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಸೌಂಡು ಬೆಳಿಗ್ಗೆಗೂ ಈಗೂ ನೈಸು, ಇಂಜಿನ್ ನೈಸು ಯಾಗಿದೆ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫುಲ್ಲು ಗಾಡಿ ಫಿಟ್ ಆಗಿದೆ, ಕೂಲಿಂಗ್ ಬಿಡಬೇಕು. ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸ್ಟಾರ್ಟ್ ಆಗ್ತಾಯಿದೆ. ಐಡ್ಲಿಂಗು ಎಲ್ಲ ನಿಲ್ಸ್ಬಿಟ್ಟು ನಾಯ್ಸ್ ಹೆಂಗಿದೆ ಹೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹೆಡ್ಡೆಲ್ಲ ಫುಲ್ಲು ಒಣಗಿಬಿಟ್ಟಿದೆ. ಒಂದು ಡ್ರಾಪ್ ಆಯಿಲಿಲ್ಲ. ಕ್ಯಾಮ್ ಚಾನಲ್ ಅಂತೂ ಒಂದು ಡ್ರಾಪ್ ಆಯಿಲಿಲ್ಲ ನೋಡಿ. ಸಿಕ್ಕಿದ್ರೆ ಹಂಗಂಗೆ ಮಸಿ ಆಗ್ತದೆ ನೋಡಿ. ಯಾರೋ ನಮ್ಮ ಅಂತಂದು ಫಿಟ್ ಮಾಡಿರೋದು, ಒಂದೇ ಒಂದು ಡವಲ್ ಹಾಕೋದು, ಇನ್ನೊಂದು ಡವಲ್ ಹಾಕೇ ಇಲ್ಲ. ಎಂತೆಂತ ನೋಡಬೇಕು ಎಲ್ಲ ಈ ಕಣ್ಣಲ್ಲಿ. ಬೋರೆಲ್ಲ ಸೀಸಾಗಿಬಿಟ್ಟಿದೆ. 2 ಡವಲ್ ಪಿನ್ಗೆ ಒಂದೇ ಒಂದು ಡವಲ್ ಪಿನ್ ಹಾಕೋರು ನೋಡಿ. ಬೋರೆಲ್ಲ ಸೀಸಾಗಿದೆ. ಕಾಣಿಸ್ತಾ ಇರ್ಬೋದು, ಫುಲ್ ಸೀಸಾಗ್ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಆಯಿಲ್ ಮಾತ್ರ ಟ್ರೈ ತುಂಬ ಸಿಕ್ಕಾಪಟ್ಟೆ ಆಯಿಲ್ ಐತೆ ಶೈನಲ್ಲಿದು. ಟ್ರೈ ಎಲ್ಲ ತುಂಬ ಐತೆ ನೋಡಿ. ಒಂದು ಡ್ರಾಪ್ ಇಂಜಿನ್ ಆಯಿಲು ಇಂಜಿನ್ ಮೇಲೆ ಹತ್ತಿಲ್ಲ. ಇದೇ ಥರ ಹೆಡ್ ರೆಡಿ ಮಾಡಿಸಿದ್ದೀವಿ. ಹೆಡ್ನ ರೆಡಿ ಮಾಡಿಸಿದ್ದೀವಿ. ವಾಲ್ ಕಟ್ ಆಗಿತ್ತು ನೋಡಿ. ನೋಡಿ ಇದು ಫಿಶ್ ಗಜನ್ ಪಿನ್ ಲಾಕು. ಈ ಗಜನ್ ಪಿನ್ನು ನೋಡಿ. ಬೋರು ರಿಬರ್ ಮಾಡಿಸೈತೆ 7 ನೋಡಿ. ಬೋರ್ ಯಾವ ಕಂಡೀಷನ್ ಬೇಕು ನೋಡಿ ಫ್ರೆಂಡ್ಸ್. ಫಿಶ್ಶಿನ ಎಲ್ಲ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಆಗಿದೆ. ಸೌಂಡ್ ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಸೌಂಡು ಬೆಳಿಗ್ಗೆಗೂ ಈಗೂ ನೈಸು, ಇಂಜಿನ್ ನೈಸು ಯಾಗಿದೆ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫುಲ್ಲು ಗಾಡಿ ಫಿಟ್ ಆಗಿದೆ, ಕೂಲಿಂಗ್ ಬಿಡಬೇಕು. ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸ್ಟಾರ್ಟ್ ಆಗ್ತಾಯಿದೆ. ಐಡ್ಲಿಂಗು ಎಲ್ಲ ನಿಲ್ಸ್ಬಿಟ್ಟು ನಾಯ್ಸ್ ಹೆಂಗಿದೆ ಹೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದನ್ನೇ ಹೆಡ್ ಗ್ಯಾಸ್ಕೆಟ್ನ ಹಾಕಿ ಫಿಟ್ ಮಾಡಿ ಮೋಲ್ಡ್ ಮಾಡಿ ಟೈಮಿಂಗ್ ಕುಣಿಸಿ ತೋರಿಸ್ತೀನಿ ನೋಡಿ. ನೋಡಿ ಹೆಡ್ ಗ್ಯಾಸ್ಕೆಟ್ ಎಲ್ಲ ಹಾಕಿದ್ದೀನಿ. ಹೆಡ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ನೋಡಿ. ಕ್ಯಾಮ್ ಚೈನ್ ಈ ಥರ ಹಿಡ್ಕೊಬೇಕು, ಹಿಡ್ಕೊಳ್ಳಿಲ್ಲ ಉದುರೋಗುತ್ತೆ ನೋಡಿ. ಹೆಡ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಹೆಡ್ ಕ್ಯಾಪ್ ಹಾಕಿ ಬೋಲ್ಟ್ ಹಾಕಿ ಸ್ಟಡ್ ಹಾಕಿ ಫಿಟ್ ಮಾಡಿ ಟೈಮಿಂಗಿಗೆ ತೋರಿಸ್ತೀನಿ. 10 ಗಂಟೆ ಆಗೋಗಿದೆ. ನೈಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕಸ್ಟಮರ್ಗೆ ಅರ್ಜೆಂಟ್ ಇತ್ತು, ಡೆಲಿವರಿ ಕೊಡಬೇಕಾಯ್ತು ಮಾರ್ನಿಂಗು, ಅದಕ್ಕೆ ನೈಟೇ ಕೆಲಸ ಮಾಡ್ತಾಯಿದ್ದೀನಿ. ಬೋರು ಎಲ್ಲ ರೆಡಿಯಾಗಿ ಬಂದಿದೆ ನೋಡಿ. ಒರಿಜಿನಲ್ ಕ್ಯಾಮ್ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಹೆಡ್ ಎಲ್ಲ ರೆಡಿಯಾಗಿದೆ. ಹೋಂಡಾ ಶೈನು
ತೋರಿಸಿದ್ನಲ್ಲ, ಆಗಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅದೇ ಗಾಡಿ ಇದು. ನೋಡ್ಕೊಳ್ಳಿ, ಸೆಲ್ಫ್ ಅಲ್ಲ ಇದು, ವಿತೌಟ್ ಸೆಲ್ಫು, ಓಲ್ಡ್ ಮಾಡಲ್. ನೋಡಿ ಬೋರ್ನ ರೆಡಿ ಮಾಡಿಸಿದ್ದೀನಿ. ಉಷಾದು ಒರಿಜಿನಲ್ ಪಿಸ್ಟಿನ್ ಹಾಕಿರೋದು. ಉಷಾ ಪಿಸ್ಟಿನ್ ಹಾಕೈತೆ. ನೋಡಿ ಬೋರು ಯಾವ ಥರ ಫಿನಿಶಿಂಗ್ ಇದೆ. ಇನ್ನು ಪಿಸ್ಟಿನ್ ರಿಮೂವ್ ಮಾಡಿಲ್ಲ, ಎಲ್ಲ ತೊಳ್ಕೊಂಡಿದ್ದೀನಿ. ಐಟಮ್ ಎಲ್ಲ ಹೋಂಡಾ ಒರಿಜಿನಲ್ಲೇ. ಕ್ಯಾಮ್ ಚೈನ್ ಹಾಕ್ತಾಯಿದ್ದೀನಿ. ಪ್ಯಾಡ್ ಎಲ್ಲ ಹೊಸದು. ನೋಡಿ ಹಳೆ ಕ್ಯಾಮ್ ಚೈನ್ ಇಲ್ಲೇ ಇದೆ, ಹಳೆ ಕ್ಯಾಮ್ ಚೈನ್ ಇಲ್ಲೇ ಇದೆ, ಹಾಕ್ತಾಯಿದ್ದೀನಿ. ಫಿಟ್ ಮಾಡಿ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಬಿಚ್ಚಿದೆ, ಲೇತಿ ಕಳಿಸ್ಬೇಕೆಲ್ಲ ಓಪನ್ ಮಾಡ್ತಾಯಿದ್ದೀನಿ. ಹೆಡ್ಡೆಲ್ಲ ಓಪನ್ ಮಾಡ್ತಾಯಿದ್ದೀನಿ. ಪ್ಯಾಕಿಂಗ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಕ್ಲೀನ್ ಮಾಡ್ಕೊಬೇಕು, ವಾಶ್ ಮಾಡ್ಕೋಬೇಕು. ನೋಡಿ ಹೆಡ್ಡು ಲೇತಿ ಕಳಿಸ್ಬೇಕು, ಬೋರು ಲೇತಿ ಕಳಿಸ್ಬೇಕು. ಇದು ಬೋರು, ಇದು ಹೆಡ್ಡು. ಇದೇ ಥರ ಮಾಹಿತಿಗಾಗಿ ನಮ್ಮ ವರ್ಕ್ಶಾಪಿಗೆ ವಿಸಿಟ್ ಮಾಡಿ. 2006ನೇ ಮಾಡಲಿ ಶೈನ್. ನೋಡಿ ಬಿಚ್ಚೇ ಇಲ್ಲ. ಏರ್ ಫಿಲ್ಟ್ರ್ ಏನಾಗಿದೆಯೋ ಗೊತ್ತಿಲ್ಲ. ಗಾಡಿನೇ ಇಷ್ಟೊಂಥರ ಗಲೀಜಾಗೈತೆ ಅಂದರೆ ಏರ್ ಫಿಲ್ಟ್ರ್ ಯಾವ ಥರ ಇರ್ಬೋದು. ಹೋಂಡಾ ಶೈನ್ ಹೆಡ್ಡೆಲ್ಲ ಫುಲ್ ಒಣಗಿಬಿಟ್ಟಿದೆ. ಒಂದು ಡ್ರಾಪ್ ಆಯಿಲ್ ಇಲ್ಲ. ಕ್ಯಾಮ್ ಚಾನಲ್ಲಂತೂ ಒಂದು ಡ್ರಾಪ್ ಆಯಿಲ್ ಇಲ್ಲ. ನೋಡಿ ತಿಕ್ಕಿದ್ರೆ ಹಂಗಂಗೆ ಮಸಿ ಮಸಿ ಆಗ್ತದೆ. ನೋಡಿ ಯಾರೋ ನಮ್ಮ ಅಂತಂದ್ರೆ ಫಿಟ್ ಮಾಡಿರೋದು. ಒಂದೇ ಒಂದು ಡವಲ್ ಹಾಕೋರು, ಇನ್ನೊಂದು ಡವಲ್ ಹಾಕೇ ಇಲ್ಲ. ಎಂತೆಂಥ ನೋಡಬೇಕು ಎಲ್ಲ ಈ ಕಣ್ಣಲ್ಲಿ. ಬೋರೆಲ್ಲ ಸೀದಾಗಿಬಿಟ್ಟಿದೆ. 2 ಡವಲ್ ಪಿನ್ಗೆ ಒಂದೇ ಒಂದು ಡವಲ್ ಪಿನ್ ಹಾಕೋರು. ನೋಡಿ ಬೋರೆಲ್ಲ ಸೀದಾಗಿದೆ. ಕಾಣಿಸ್ತಾ ಇರ್ಬೋದು, ಸೀದಾಗ್ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಆಯಿಲ್ ಮಾತ್ರ ಟ್ರೈ ತುಂಬ ಸಿಕ್ಕಾಪಟ್ಟೆ ಆಯಿಲ್ ಐತೆ ಶೈನಲ್ಲಿದು. ಟ್ರೈ ಎಲ್ಲ ತುಂಬ ಐತೆ. ನೋಡಿ ಒಂದು ಡ್ರಾಪ್ ಇಂಜಿನ್ ಆಯಿಲು ಇಂಜಿನ್ ಮೇಲೆ ಹತ್ತಿಲ್ಲ.